ಯಾರೆಲ್ಲ ವೃಷಭ ರಾಶಿಯವರು ಜನನಾಗಿರ್ತಿರೋ, ಯಾರೆಲ್ಲ ಕನ್ಯಾ ರಾಶಿಯವರು ಜನನಾಗಿರ್ತಿರೋ ಇವರಿಗೆ ದಕ್ಷಿಣ ದಿಕ್ಕು ಅತ್ಯಂತ ಶುಭ ಫಲವನ್ನ ಕೊಡ್ತದೆ. ಸ್ಟೇಷನರಿ ಇಡಬೇಕು ಅನ್ಕೊಂಡಿದೀನಿ, ಒಂದು ಹೋಟೆಲ್ ಇಡಬೇಕು ಅಂದಿದ್ದೀನಿ ಅಂದ ತಕ್ಷಣ ದಕ್ಷಿಣ ನೈಋತ್ಯ ಭಾಗದಲ್ಲಿ ಕೂತ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಫಲವನ್ನ ಅವ್ರಿಗೆ ಕೊಡ್ತದೆ. ಪ್ರಭ್ಯೋ ನಮಃ ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಪರ್ಟಿಕ್ಯುಲರ್ ಆಗಿ ದಕ್ಷಿಣ ದಿಕ್ಕು ಯಾವ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನ ಅವರಿಗೆ ಕೊಡ್ತದೆ ಅನ್ನುವಂತಹ ವಿಷಯವನ್ನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಸಾಮಾನ್ಯವಾಗಿ ನಾವು ಈ ದಿಕ್ಕುಗಳ ಬಗ್ಗೆ ತಿಳ್ಕೊಳ್ಳುವಾಗ ಈ ರಾಶಿ ಚಕ್ರದ ಬಗ್ಗೆ ಒಂದು ಸಣ್ಣ ಪರಿಜ್ಞಾನ ಇರಬೇಕು. ಇದನ್ನ ನಾವು ರಾಶಿ ಚಕ್ರ ಅಂತ ಕರಿತೀವಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಇದನ್ನ 12 ರಾಶಿಗಳು ಅಂತ ಕರಿತೀವಿ. ನೋಡಿ, ಇಲ್ಲಿ ಈ ಮೇಷರಾಶಿಯವರಿಗೆ ಮತ್ತೆ ಸಿಂಹ ರಾಶಿಯವರಿಗೆ ಮತ್ತೆ ಧನುಸ್ ರಾಶಿಯವರಿಗೆ ಪೂರ್ವ ತುಂಬಾ ಒಳ್ಳೇದು. ಇಲ್ಲಿ ದಕ್ಷಿಣದ ಬಗ್ಗೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ ದಕ್ಷಿಣ ನಿರ್ಣಯವನ್ನು ಹೇಗ್ ಮಾಡಿದ್ದಾರೆ ನೋಡಿ. ಈ ವೃಷಭ ರಾಶಿ ಇದೆಯಲ್ಲ, ಈ ವೃಷಭ ರಾಶಿಯವರಿಗೆ ದಕ್ಷಿಣ ಅತ್ಯಂತ ಒಳ್ಳೆಯ ದಿಕ್ಕು. ಅದಾದ ಮೇಲೆ ಕನ್ಯಾ ರಾಶಿಯವರಿಗೆ ದಕ್ಷಿಣ ಅತ್ಯಂತ ಒಳ್ಳೆ ದಿಕ್ಕು. ಅದಾದ ಮೇಲೆ ಮಕರ ರಾಶಿಯವರಿಗೆ ದಕ್ಷಿಣ ದಿಕ್ಕು ಅತ್ಯಂತ ಶುಭ ದಿಕ್ಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾವು ತಿಳ್ಕೊಬೇಕಾಗಿರೋದು. ಪೂರ್ವ, ಮೇಷ, ಸಿಂಹ, ಧನುರಾಶಿಯವರಿಗೆ ಪೂರ್ವ ದಿಕ್ಕು ಶುಭ ಫಲವನ್ನು ಕೊಟ್ರೆ, ಈ ಸಂಚಿಕೆಯ ವಿಷಯವಾಗಿ ನೋಡಿ, ಯಾರೆಲ್ಲ ವೃಷಭ ರಾಶಿಯವರು ಜನನಾಗಿರ್ತಿರೋ, ಯಾರೆಲ್ಲ ಕನ್ಯಾ ರಾಶಿಯವರು ಜನನಾಗಿರ್ತಿರೋ, ಯಾರೆಲ್ಲ ಮಕರ ರಾಶಿಯಲ್ಲಿ ಜನನಾಗಿರ್ತಿರೋ ಇವ್ರಿಗೆ ದಕ್ಷಿಣ ದಿಕ್ಕು ಅತ್ಯಂತ ಶುಭ ಫಲವನ್ನ ಕೊಡ್ತದೆ. ಇದರ ಪ್ರಕಾರವಾಗಿ ನೀವು ದಿಕ್ಕುಗಳನ್ನ ನಿರ್ಣಯ ಮಾಡ್ಕೋಬೇಕು. ಶುಭ ಮತ್ತು ಅಶುಭ ಫಲಗಳು ಯಾವುದು ಕೊಡ್ತದೆ ನಮ್ಗೆ ಅಂತ. ಇದು ನಿಮ್ದು ಮನೆ ಅಂತ ಬಂದಾಗ ಇದು ರಸ್ತೆ, ದಕ್ಷಿಣದ ರಸ್ತೆ, ದಕ್ಷಿಣಾಭಿಮುಖವಾಗಿರುವಂತಹ ನಿಮ್ದು ಕಮರ್ಷಿಯಲ್ ಪ್ರಾಪರ್ಟಿ ಇರ್ಬೋದು ಅಥವಾ ನೀವು ಗೃಹನ ನಿರ್ಮಾಣ ಮಾಡ್ಲಿಕ್ಕೆ ಇರ್ಬೋದು. ದಕ್ಷಿಣಕ್ಕೆ ನೀವು ಮುಖ ಇರುವಂತಹ ನಿವೇಶನವನ್ನ ಖಂಡಿತವಾಗಿಯೂ ನೀವು ಪರ್ಚೇಸ್ ಮಾಡಬಹುದು. ಯಾರು? ವೃಷಭ ರಾಶಿಯವರು, ಕನ್ಯಾ ರಾಶಿಯವರು ಮತ್ತೆ ಮಕರ ರಾಶಿಯವರು ಖಂಡಿತವಾಗಿಯೂ ನಿರ್ಣಯವನ್ನು ಮಾಡ್ಕೋಬಹುದು. ಹಾಗಾದ್ರೆ ಡೋರ್ ಹಿಂಗೆ ಇಟ್ಕೋಬೇಕು. 1 2 3 4 5 6 7 8 9. ನೋಡಿ, ಈ ರೀತಿಯಾಗಿ 9 ಭಾಗವನ್ನ ಮಾಡಿ, ಇಲ್ಲ ಒಂದು ಡೆಡ್ ಎಂಡ್ ಉಚ್ಚ ಸ್ಥಾನದಲ್ಲಿ ಇಡಬೇಕು, ಇಲ್ಲಾಂದ್ರೆ 1 2 3 4 4ನೇ ಭಾಗದಲ್ಲಿ ಇಡಬೇಕು. ಇದು ಬಹಳ ಮುಖ್ಯ. ಇಲ್ಲ ಅಂತಂದ್ರೆ ಎಕ್ಸಾಕ್ಟ್ ಸೆಂಟ್ರಲ್ ಇಡಬಾರ್ದು. 1 2 3 4 5 6 7 8 9 ಈ 6ನೇ ಭಾಗದಲ್ಲಿ ಇಡಬೇಕು. ನೋಡಿ, ಫುಲ್ ಡೆಡ್ ಎಂಡ್ 4ನೇ ಭಾಗ ಇಲ್ಲ 6ನೇ ಭಾಗದಲ್ಲಿ ನೀವು ಮನೆಯ ಮುಖ್ಯ ದ್ವಾರವನ್ನ ಇಟ್ಕೋಬೇಕಾಗ್ತದೆ. ಇದು ಶಾಸ್ತ್ರಸಮ್ಮತವಾಗಿ ಡೋರ್ಗಳನ್ನ ಕಮರ್ಷಿಯಲ್. ಆಕ್ಚುಲಿ ನೋಡಿ, ಈ ಯಾರೆಲ್ಲ ವೃಷಭ, ಕನ್ಯಾ, ಮಕರ ರಾಶಿಯಲ್ಲಿ ಹುಟ್ಟಿದಿರಲ್ಲ, ಇವ್ರು ಏನಾದ್ರೂ ಕಮರ್ಷಿಯಲ್ ಪ್ರಾಪರ್ಟಿಗೆ ಹೋಗ್ಬಿಟ್ರೆ, ಅಂದ್ರೆ ನಾನೊಂದು ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀನಿ, ಒಂದು ಅಂಗಡಿ ಇಡಬೇಕು ಅನ್ಕೊಂಡಿದೀನಿ, ಒಂದು ಸ್ಟೇಷನರಿ ಇಡಬೇಕು ಅನ್ಕೊಂಡಿದೀನಿ, ಒಂದು ಹೋಟೆಲ್ ಇಡಬೇಕು ಅಂದಿದ್ದೀನಿ ಅಂದ ತಕ್ಷಣ ನೀವು ದಕ್ಷಿಣ ಪ್ರಾಪರ್ಟಿ ತಗೊಂಡ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಎಂಟ್ರೆನ್ಸ್ ಇಲ್ಲಿ ಕೊಡ್ತೀರಾ, ಯಜಮಾನನಿಗೆ ಕೌಂಟರ್ ಇಲ್ಲಿ ಕೊಡ್ತೀರಾ, ಅಥವಾ ಒಂದು ಆಫೀಸ್ ಇಲ್ಲಿ ಕೊಡ್ತೀರಾ. ಯಾರೇ ಎಲ್ಲೇ ಏನೇ ಮಾಡ್ಕೊಂಡು ಆಚೆ ಹೋಗುವಾಗ ಇವ್ರು ಮುಂದೆನೆ ಹೋಗ್ಬೇಕು, ಪ್ಲಸ್ ಇಲ್ಲೇ ಬಿಲ್ ಕ್ಲಿಯರ್ ಮಾಡಿ ಹೋಗ್ಬೇಕು. ದಕ್ಷಿಣದಲ್ಲಿ ಎತ್ತರ ಮಾಡಬೇಕು, ಎಲ್ಲರೂ ಎತ್ತರವಾಗಿ ಕಾಣಿಸ್ತಾರೆ ಮತ್ತು ವಿಸಿಬಿಲಿಟಿ ಇರ್ತದೆ. ಮತ್ತು ದಕ್ಷಿಣದಲ್ಲಿ ದಕ್ಷಿಣ ನೈಋತ್ಯ ಭಾಗದಲ್ಲಿ ಕೂತ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಫಲವನ್ನು ಅವ್ರಿಗೆ ಕೊಡ್ತದೆ. ಅಂದ್ರೆ ವಾಸ್ತು ಪ್ರಕಾರ ಕೂಡ ಕಮರ್ಷಿಯಲ್ ಆಗಿ ನಾವು ಕಮರ್ಷಿಯಲ್ ಪ್ರಾಪರ್ಟಿಯನ್ನು ಮಾಡುವಾಗ ಇದು ಅತ್ಯಂತ ಶುಭ ಫಲವನ್ನು ಕೊಡ್ತದೆ. ಅದಕ್ಕೋಸ್ಕರ ವೃಷಭ,
ಕನ್ಯಾ ಮತ್ತು ಮಕರ ರಾಶಿಯವರು ದಕ್ಷಿಣ ಅಭಿಮುಖವಾಗಿರುವಂತಹ ಸೈಟ್ ಅನ್ನ ತಗೋಬಹುದು, ಕಮರ್ಷಿಯಲ್ ಕಾಂಪ್ಲೆಕ್ಸು, ಕಮರ್ಷಿಯಲ್ ಬಿಲ್ಡಿಂಗ್ಸ್ ನ ತಗೋಬಹುದು. ಎನಿ ಬಿಸ್ನೆಸ್ಗೆ ನೀವು ದಕ್ಷಿಣ ಅಭಿಮುಖವಾಗಿ ತಗೊಂಡು ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ, ಆದ್ರೆ ಕರೆಕ್ಟ್ ಡೋರ್ ಪೊಸಿಷನ್ ಇಟ್ಕೋಬೇಕು ಮತ್ತು ನೀವಿಡುವ ಯಜಮಾನ ಕೂರುವಂಥದ್ದು ಮತ್ತು ನಿಮ್ದು ದುಡ್ಡು ಕಲೆಕ್ಟ್ ಮಾಡುವಂಥ ಜಾಗವನ್ನ ಸರಿಯಾದ ಜಾಗದಲ್ಲಿ ನೀವು ನಿರ್ಣಯ ಮಾಡಿದ್ದಾದ್ರೆ ಅತ್ಯಂತ ಶುಭ ಫಲವನ್ನು ನಿಮಗೆ ಕೊಡುವಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಓವರ್ ಆಲ್ ಲೇಔಟ್ ಅಂತ ಬಂದ್ರೆ ಟೋಟಲ್ ಲೇಔಟ್ ಹಿಂಗಿದೆಯಪ್ಪ, ಇಲ್ಲೆಲ್ಲೋ ಇಲ್ಲೊಂದಷ್ಟು ಸೈಟ್ಗಳಿದೆ ಅಂದ್ರೆ ನೋಡಿ, ನೀವು ಇಲ್ಲೂ ಕೂಡ ದಕ್ಷಿಣಾಭಿಮುಖವಾಗಿ ತಗೊಳ್ಳಿ, ಇಲ್ಲಿ ದಕ್ಷಿಣಾಭಿಮುಖವಾಗಿ ತಗೊಳ್ಳಿ, ಇಲ್ಲಿ ರಸ್ತೆ ಇದ್ರೆ ದಕ್ಷಿಣಾಭಿಮುಖವಾಗಿ ತಗೊಳ್ಳಿ, ಇವೆಲ್ಲವೂ ಕೂಡ ನಿಮಗೆ ಶುಭ ಫಲವನ್ನ ಕೊಡ್ತದೆ. ಅದರಿಂದ ಒಂದು ಲೇಔಟ್ ನ ತಗೊಳ್ಳುವಂತ ಸಂದರ್ಭದಲ್ಲಿ ಇದನ್ನ ಗಮನಿಸಬೇಕು. ನೋಡಿ, ಈಗ ದಕ್ಷಿಣಾಭಿಮುಖವಾಗಿ ತಗೊಳ್ಳುವಾಗ 1 2 3 4 5 6 7 8 9 10 11 ಈ ತರ ಒಂದಷ್ಟು ಸೈಟ್ಗಳಿದೆ ಅಂತ ಇಟ್ಕೊಳ್ಳೋಣ. ಆ ಸೈಟ್ಗಳನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ನೀವೇನ್ ಮಾಡಿ ಅಂತಂದ್ರೆ, ಇಲ್ಲಿಂದ ನೋಡುವಂತ ಸಂದರ್ಭದಲ್ಲಿ, ಇಲ್ಲಿಂದ ಕೌಂಟ್ ಮಾಡುವಂತ ಸಂದರ್ಭದಲ್ಲಿ 4ನೇ ಸೈಟು 6ನೇ ಸೈಟು ಇವೆಲ್ಲವೂ ಕೂಡ ನಿಮ್ಗೆ ತುಂಬಾ ಒಳ್ಳೇದು ಕೊಡುತ್ತೆ. ಅಥವಾ ಈ ಕಡೆ ಕಾರ್ನರ್ ಸೈಟು, ಈ ಕಡೆ ಬೇಡ, ಈ ಕಡೆ ಕಾರ್ನರ್ಗೆ ನಿಮ್ಗಿದ್ರೆ ತುಂಬಾ ಒಳ್ಳೆ ಸ್ಥಾನ ಆಗುತ್ತೆ, ಯಾಕಂದ್ರೆ ಉಚ್ಚ ಸ್ಥಾನ ಆಗುತ್ತೆ. ಈ ರೀತಿಯಾಗಿ ಕೂಡ ನೀವು ದಕ್ಷಿಣದಲ್ಲಿ ಸೈಟ್ ಅನ್ನ ಸೆಲೆಕ್ಟ್ ಮಾಡೋದ್ರಿಂದ ಕೂಡ ಅದು ಅತ್ಯಂತ ಶುಭ ಫಲವನ್ನ ನಿಮ್ಗೆ ಕೊಡ್ತದೆ. ಅದಕ್ಕೆ ನಾನು ಯಾವಾಗ್ಲೂ ಏನ್ ಹೇಳ್ತಿರ್ತೀನಿ ಅಂದ್ರೆ, ಕನ್ಸ್ಟ್ರಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ, ಮನೆ ಕಟ್ಟುವಂತ ಸಂದರ್ಭದಲ್ಲಿ ಆಲ್ಟ್ರೇಷನ್ ಮಾಡ್ಲಿಕ್ಕಿಂತ ಮುಂಚೆ ಪೇಪರ್ ವರ್ಕ್ ಅನ್ನ ನೀಟಾಗಿ ಮಾಡ್ಕೊಳ್ಳಿ, ಅದು ಅತ್ಯಂತ ಶುಭ ಫಲವನ್ನ ಕೊಡ್ತದೆ ಅಂತ ಹೇಳ್ತಾ, ಯಾರೆಲ್ಲ ಈ ವೃಷಭ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ, ಮಕರ ರಾಶಿಯಲ್ಲಿ ಹುಟ್ಟಿದರೋ ಅವರೆಲ್ಲರಿಗೂ ಕೂಡ ದಕ್ಷಿಣಾಭಿಮುಖವಾಗಿರುವಂಥ ನಿವೇಶನ, ದಕ್ಷಿಣಾಭಿಮುಖವಾಗಿರುವಂತಹ ಮುಖ್ಯದ್ವಾರ ಶುಭ ಫಲವನ್ನು ಕೊಡ್ತದೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ಯಾವುದೇ ತರಹದ ವಾಸ್ತು ಸಲಹೆ ಬೇಕು ಅಂತಂದ್ರೆ ಸಂಪರ್ಕ ಮಾಡಿ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.